ವಾಟ್ ಈಸ್ ಅಪ್ ಮೈ ಲವ್ಲಿ ಪೀಪಲ್. ಸೊ ಇನ್ನೂ ಇಂಟರ್ ಮೇಲೆ ಕೆಲಸ ನಡೀತಿದೆ, ಅದು ಸೆಕೆಂಡ್ರಿ. ಏನು ಇಂಪಾರ್ಟೆಂಟ್ ಅಂದರೆ ಇವತ್ತು ನಾವು ಫ್ಯಾಮಿಲಿ ಎಲ್ಲ ಹೋಗ್ತಿರೋದು ಕೇರಳಗೆ. ಇಟ್ಸ್ ಬೀನ್ ಲೈಕ್ ಆಲ್ಮೋಸ್ಟ್ ವರ್ಷ ಅವ್ರು ಇನ್ನೂ 2 ವರ್ಷ ಮೇಲೆ ಆಗಿದೆ ಆಲ್ಮೋಸ್ಟ್ ಫ್ಯಾಮಿಲಿ ಟ್ರಿಪ್ ಹೋಗಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಫ್ಯಾಮಿಲಿ ಟ್ರಿಪ್ ಹೋಗ್ತಿರೋದು. ಸೊ ಇವಾಗ ಆಲ್ಮೋಸ್ಟು ಟೈಮ್ ಆಗಿರೋದು 4 ಗಂಟೆ, ಬೆಳಿಗ್ಗೆ 4:15. ಸೊ ಈಗ ನಾವು ಮನೆ ಬಿಡ್ತಿದ್ದೀರಿ. ಸೊ ದಾರಿಯಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ನೋಡ್ಬೋದು, ಆಲ್ಮೋಸ್ಟು ಬೆಳಗ್ಗೆ ತುಂಬ ಆಲ್ಮೋಸ್ಟ್ ಅದ್ಭುತವಾದ ಸೀನ್ರಿ ಇದೆ. ಹೋಯ್ತು ಒಂದು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಯಾಕಂದರೆ ಆಬ್ವಿಯಸ್ಲಿ ನಾನು ಟ್ರಾವೆಲ್ ಮಾಡುವಾಗ ಹಾಂಕಿಂಗ್ ಸೌಂಡ್ಸು, ಆಮೇಲೆ ಫ್ಯಾಮಿಲಿ ಮಾತಾಡೋದು ಸೌಂಡ್ಸು ಅವರಿಗೆ ನನ್ನಿಂದ ಡಿಸ್ಟರ್ಬ್ ಆಗ್ಬಾರ್ದು ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಮಾಡ್ತಿದ್ದೀನಿ. ಬಟ್ ಈ ಒಂದು ರೋಡ್ ಇದೆಯಲ್ಲ, ಈ ಸ್ಪೆಸಿಫಿಕ್ ರೋಡ್ ಇವಾಗ ಹೋಗ್ತಿರೋದು, ಇದು ನನಗೆ ತುಂಬ ಇಷ್ಟ ಆಯಿತು. ಕೇರಳ ಆಲ್ಮೋಸ್ಟು ಎಂಟ್ರಿ ಆಯ್ತಾ ಕೇರಳ ಮತ್ತು ತಮಿಳ್ನಾಡು ಬಾರ್ಡರ್ಸಲ್ಲಿ ಬರುತ್ತಿದ್ದು. ಇದು ವೈಲ್ಡ್ ಲೈಫ್ಗೆ ತುಂಬ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಈ ಥರ ರೋಡ್ ಮಾಡಿರೋದು. ಆ್ಯಕ್ಚುಲಿ ಆ ರೈಟ್ ಕಲರ್ ಸ್ಟ್ರೈಪ್ಸ್ ಮೇಲೆ ಹೋಗ್ತಾ ಗಾಡಿ ಆಲ್ಮೋಸ್ಟು ಸ್ಲೋ ಆಗಿ ಓಡಿಸ್ಬೇಕು, ನಾವು ಜಾಸ್ತಿ ಫಾಸ್ಟಾಗಿ ಓಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ವೈಲ್ಡ್ ಲೈಫ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ಏನು ಆ್ಯಕ್ಸಿಡೆಂಟ್ಸ್ ಆಗೋಲ್ಲ. ಆಮೇಲೆ ಇದಕ್ಕೂ ಮುಂಚೆ ನೀವು ಒಂದು ಇನ್ಸಿಡೆಂಟ್ ಕೇಳಿರ್ಬೋದು, ಒಂದು ಚೀತಾಗೆ ಆ್ಯಕ್ಸಿಡೆಂಟ್ ಆಗಿ ಅದು ಪ್ರಾಣ ಕಳ್ಕೊಂತು ಅಂತ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಫಾರೆಸ್ಟ್ ಏರಿಯಾಸಲ್ಲಿ ತುಂಬ ಈ ಥರ ಡಬಲ್ ರೋಡ್ಸ್ ಇರೋ ಜಾಗದಲ್ಲಿ ಇದೆಲ್ಲ ಮಾಡ್ತಾರೆ. ಸೊ ತುಂಬ ಇನಿಷಿಯೇಟಿವ್ ಆಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಗೌರ್ಮೆಂಟು, ತಮಿಳ್ನಾಡು ಗೌರ್ಮೆಂಟ್ ಮತ್ತು ಕೇರಳ ಗೌರ್ಮೆಂಟು. ಸೊ ಹಾಗೆ ಟ್ರಿಪ್ ಬಗ್ಗೆ ಹೇಳ್ತಾ ಅಂದರೆ ಆಲ್ಮೋಸ್ಟು 2 ಇಯರ್ಸ್ ಮೇಲೆ ಆಗಿದೆ ನಾವೆಲ್ಲ ಟ್ರಿಪ್ಪಿಗೆ ಹೋಗಿ. ಏನಕ್ಕಂದರೆ ನಾನು MBA ಫೈನಲ್ ಇಯರ್ಸಲ್ಲಿದ್ದೆ ಆವಾಗ. ಸೊ ನನ್ನ ಎಕ್ಸಾಮ್ ನಡೀತಿತ್ತು, ಹಾಗೂ ನನ್ನ ತಮ್ಮನೂ ಆಲ್ಮೋಸ್ಟ್ ಆವಾಗ 11th PUCಯಲ್ಲಿ. ಸೊ ಅದಕ್ಕೋಸ್ಕರ ಆವಾಗಲೂ ಬೇಡ ಅಂದರೆ ಸುಮ್ಮನೆ ರಜೆಗಳು ಹಾಕೋದು ಬೇಡ ಅಂತ ನಾವು ಅವಾಗ ಸ್ಕಿಪ್ ಮಾಡಿದ್ರಿ. ಬಿಕಾಸ್ ಬೀಯಿಂಗ್ ಇನ್ ಡಿಗ್ರಿ ನನಗೆ ನನ್ನ ತಮ್ಮನಿಗೆ ರಜೆ ಇರೋ ಟೈಮಲ್ಲಿ ನನಗೆ ಕಾಲೇಜ್ ಇರ್ತಿತ್ತು, ಆಮೇಲೆ ನನಗೆ ಸೆಮ್ ಬ್ರೇಕ್ ಇರೋವಾಗ ಅವನಿಗೆ ಕಾಲೇಜ್ ಇರ್ತಿತ್ತು. ಸೊ ನನಗಾಗಲಿ ಇಲ್ಲ ಅವನಿಗಾಗಲಿ ಇಬ್ಬರು ರಜಾ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ನಾವು ಆವಾಗ ಹೋಗ್ತಿರ್ಲಿಲ್ಲ. ಆಲ್ಮೋಸ್ಟ್ 2 ಇಯರ್ಸ್ ಆಗಿತ್ತು. ಸೊ ಈಗ ಅವನು ಕಾಲೇಜ್ ಮುಗ್ದಾದ್ಮೇಲೆ ಈಗ ಡಿಗ್ರಿಗೆ ಸೇರಿದ್ದಾನೆ. ಡಿಗ್ರಿ ಓಪನ್ ಆಗೋದಕ್ಕೆ ಆಲ್ಮೋಸ್ಟು ತುಂಬ ಟೈಮ್ ಇದೆ, ಇನ್ನೂ 1 ಮಂತ್ ಟೈಮ್ ಇದೆ. ಸೊ ಹಾಗಾಗಿ ಇರೋ ಚಾನ್ಸು ಮಿಸ್ ಮಾಡ್ಕೊಂಡು ಬೇಡ ಅಂತ ರೈಟ್ ಹೇಳ್ಬಿಟ್ರಿ ಎಲ್ಲರೂ. ಹಾಗೆ ನೋಡಿ ಇಲ್ಲಿ ತುಂಬ ನನಗೆ ಕೇರಳದಲ್ಲಿ ತುಂಬ ಇಷ್ಟ ಏನಾಯ್ತು ಅಂದರೆ, ಎಂಟ್ರಿ ಆಯ್ತಾನೆ ನೇಚರ್ ಬಂದು ಒಂದು ಸ್ವೀಟ್ ಕಿಸ್ ಕೊಟ್ಟಂಗೆ ಆಯ್ತದೆ. ನೇಚರ್ ಆ್ಯಕ್ಚುಲ್ ಬ್ಯೂಟಿ ನೇಚರ್ದು ಕೇರಳದಲ್ಲೂ ಗೊತ್ತಾಗುತ್ತೆ. ಈಗ ನಾವು ಕೇರಳ ಬಾರ್ಡರ್ಸ್ ಎಂಟ್ರಿ ಆಗ್ತಿದ್ದೀವಿ. ಸೊ ಈಗ ಆ ಸೆಕ್ಷನ್ನಿಂದನೇ ಕೇರಳ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು ಆಲ್ಮೋಸ್ಟು ತುಂಬ ಅದ್ಭುತವಾಗಿದೆ. ಆಮೇಲೆ ಓಡಿಸ್ತಾ ಆಲ್ಮೋಸ್ಟ್ 12 hours ಹೆಂಗೆ ಓಡಿಸ್ದೆ ನಾನು ಅಂತ ಗೊತ್ತೇ ಆಗಿಲ್ಲ ಗೈಸ್. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೋಡ್ಸು. ಆಮೇಲೆ ಒಂಚೂರು ಸ್ಟ್ರೆಸ್ ಅನಿಸಲ್ಲ ಜಾಸ್ತಿ. ಸೊ ಹಾಗಾಗಿ ಆರಾಮಾಗಿ ಓಡಿಸ್ಬೋದು. ಆಮೇಲೆ ಇಲ್ಲಿಂದ ಮೌಂಟೇನ್ ರೇಂಜಸ್ ಇದೆಯಲ್ಲ ಗೈಸ್, ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್ ಇದೆ. ಗಾಡಿ ಓಡಿಸ್ತಾ ಅಕ್ಕಪಕ್ಕ ಮೌಂಟೇನ್ಸ್, ಆ ರೇಂಜ್ ಇದೆಯಲ್ಲ, ಯಾವ ಥರ ಮೌಂಟೇನ್ಸ್ ಬಂದಿದೆ, ಯಾವ ಥರ ಅಲೈನ್ ಆಗಿದೆ ಅಲ್ವಾ. ಸೊ ಅದು ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಆಗಿದೆ. ಸೊ ತುಂಬ ಅಂದರೆ ತುಂಬ ಮೈಂಡ್ ಬ್ಲೋಯಿಂಗ್ ಸೀನ್ರೀಸ್ ಇದೆ ಎಂಟ್ರಿ ಆಯ್ತಾ. ಸೊ ಹಾಗಾಗಿ ಡ್ರೈವಿಂಗ್ ಮಾಡೋಕ್ಕಂತೂ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಸೊ ಯಾರಾದರೂ ಕೇರಳ ವಿಸಿಟ್ ಮಾಡಬೇಕಂದ್ರೆ ಯೂಶಲಿ ರ್ಯಾದರ್ ದೆನ್ ಗೋಯಿಂಗ್ ಇನ್ ಸಮ್ಮರ್ ಟೈಮ್ಸಲ್ಲಿ, ಈ ಥರ ಮಾನ್ಸೂನ್ ಟೈಮ್ಸಲ್ಲಿ ಟ್ರೈ ಮಾಡಿರಿ. ಅಂದರೆ ಇಫ್ ಯು ಆರ್ ಓನ್ಲಿ ಗೋಯಿಂಗ್ ಟು ಹ್ಯಾವ್ ಸಮ್ ರೆಸ್ಟ್ ಆರ್ ಫ್ಯಾಮಿಲಿ ಟೈಮ್ಗಾಗಿ ಹೋಗ್ತಿದ್ದೀರ ಅಂದರೆ ಐ ವುಡ್ ರಿಯಲಿ ಸಜೆಸ್ಟ್ ಯು ಗೈಸ್ ಟು ಗೋ ಇನ್ ಮಾನ್ಸೂನ್ ಸೀಸನ್. ಹಾಗೆ ಇಲ್ಲಿ ನೋಡಿರಿ, ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಟೀ ಎಸ್ಟೇಟ್ಸ್ ಆ್ಯಂಡ್ ಕಾಫಿ ಎಸ್ಟೇಟ್ಸ್ ಕಾಣಿಸ್ತಿದೆ ಗೈಸ್. ಅದೊಂದು ತುಂಬ ಆಸೆ ಇದೆ ನನಗೆ, ಈ ಥರ ಮೌಂಟೇನ್ ರೇಂಜಸಲ್ಲಿ ಒಂದು 50 ಎಕರೆ, ಅಟ್ಲೀಸ್ಟ್ 10 ಎಕರೆ, 50 ಇಲ್ಲಾಂದರೂ 10 ಎಕರೆ ಆದರೂ ಇರಬೇಕು. ಆಮೇಲೆ ಮಂತ್ಲಿ ಒನ್ಸೋ ಮಂತ್ಲಿ ಟ್ವೈಸ್ ಈ ಥರ ಫ್ಯಾಮಿಲಿನ ಕರ್ಕೊಂಡು ಹೋಗಿ ಅಲ್ಲೊಂದು ಸಣ್ಣ ಫಾರ್ಮ್ ಹೌಸ್ ಕಟ್ಟಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ತುಂಬ ಆಸೆ ಇದೆ. ಆ ಥರ ಈ ಥರ ಆಸೆ ನಮ್ಮ ಅಪ್ಪಗೂ ಕೂಡ ಇದೆ. ಆಬ್ವಿಯಸ್ಲಿ ಅಲ್ಲ, ಸೇಮ್ ಬ್ಲಡ್ ಲೈನು.
ಸೊ ಇದರಿಂದ ತುಂಬ ಏನಂದರೆ ತುಂಬ ಟೀ ಎಸ್ಟೇಟ್ಸ್ ಹಾಗೂ ಕಾಫಿ ಎಸ್ಟೇಟ್ಸ್ ಇಲ್ಲಿ ಕಾಣಿಸ್ಬೋದು. ಇವಾಗ ನಾವು ಆಲ್ಮೋಸ್ಟು ಈಗ ನೀವು ನೋಡ್ತಿರೋ ಈ ಸೀನ್ರಿಯಲ್ಲಿ ವಿ ಹ್ಯಾವ್ ಎಂಟರ್ಡ್ ಕೇರಳ. ಓಕೆ, ಸೊ ಕೇರಳ ಎಂಟ್ರಿ ಆಗಿದ ತಕ್ಷಣ ನಿಮಗೆ ತುಂಬ ಅಂದರೆ ತುಂಬ ಟೀ ಎಸ್ಟೇಟ್ಸ್ ಆ್ಯಂಡ್ ಕಾಫಿ ಎಸ್ಟೇಟ್ಸ್ ಕಾಣಿಸುತ್ತೆ. ಸೊ ಆಲ್ಮೋಸ್ಟ್ ತುಂಬ ಮೈಂಡ್ ಬ್ಲೋಯಿಂಗ್ ಆಗಿದೆ ಈ ಸೀನ್ರೀಸ್ಗೂ ಕೂಡ. ನಾನು ಆ್ಯಕ್ಚುಲಿ ಇದು ಸೀನ್ರೀಸ್ ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಏನು ಮಾತಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಆಬ್ವಿಯಸ್ಲಿ ಆಲ್ಮೋಸ್ಟ್ 12 hours ಡ್ರೈವ್ ಮಾಡಿರೋದು ಗೈಸ್. ಸೊ ಸೀನ್ರಿ ಒಂದು ಬಿಟ್ಟರೆ ಬೇರೆ ಏನು ಜಾಸ್ತಿ ವ್ಲಾಗ್ ಮಾಡಲಿಕ್ಕಾಗಿಲ್ಲ. ಆ್ಯಂಡ್ ಲಂಚ್ ಟೈಮು ಆಗಲಿ, ಆಮೇಲೆ ಕಾಫಿ ಟೈಮ್ಸಲ್ಲಿ ಕೇರಳ ಪೀಪಲ್ಸ್ ಆಮೇಲೆ ತಮಿಳ್ನಾಡು ಪೀಪಲ್ಸ್ ಎಲ್ಲ ಇರ್ತಾರೆ. ಆಮೇಲೆ ತುಂಬ ಕ್ರೌಡೆಡ್ ಪ್ಲೇಸಸಲ್ಲಿ ಹೋಗಿದ್ರಿ. ಸೊ ಅವ್ರಿಗೂ ಅನ್ಕಂಫರ್ಟಬಲ್ ಆಗೋದು ಬೇಡ. ಆಮೇಲೆ ನಾನು ಒಂದು ಸ್ವಲ್ಪ ಸೆಲ್ಫ್ ಕಾನ್ಷಿಯಸ್ ಆಗಿದ್ದೆ. ಸೊ ಆವಾಗ ಅವ್ರ ಮುಂದೆ ಹೆಂಗೆ ಮಾಡೋದು ವೀಡಿಯೋಸು ಅಂತೆಲ್ಲ. ಸೊ ಇದೆಲ್ಲ ಭಯ ಇದ್ದೇ ಇದೆ ಗೈಸ್. ಆ್ಯಕ್ಚುಲಿ ಯಾರೇ ಸ್ಟಾರ್ಟ್ ಮಾಡೋಗಿದ್ರು ಈ ಭಯ ಇದ್ದೇ ಇರುತ್ತೆ. ಬಟ್ ಮಾಡ್ತಾ ವೀಡಿಯೋಸ್ ಮಾಡ್ತಾ ಆ ಭಯ ಹೋಗುತ್ತೆ ಕ್ಯಾಶುವಲಿ. ಸೊ ಅದಕ್ಕಾಗಿ ನಾನು ಇನ್ನು ಕೆಲವೇ ದಿನದಲ್ಲಿ ನಾನು ಒಂದು ಡೈಲಿ ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ವಿತೌಟ್ ಒನ್ ಡೇ ಸ್ಕಿಪ್ ಅಂತ ತುಂಬ ಪ್ಲ್ಯಾನ್ಸ್ ಇದೆ. ಅದಕ್ಕಾಗಿ ತಡ ಹೊಡಿತಿರೋದು ಫಸ್ಟ್ನೇದು ನನ್ನ ಸೋಂಬೇರಿತನ. ಅದು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಆಬ್ವಿಯಸ್ಲಿ ಒಂದು ಸ್ವಲ್ಪ ಸೋಂಬೇರಿ ಇದ್ದೀನಿ ನಾನು. ಹಾಗೂ ಅದಕ್ಕೂ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ಬಿಸ್ನೆಸ್ ಸಾರ್ಟೆಡ್ ಮಾಡಬೇಕು. ಆಲ್ ಟೈಮ್ ನಮ್ಮ ರಿಕ್ವೈರ್ಮೆಂಟ್ ಇಲ್ದಿರೋ ಥರ ಒಂದು ಸ್ವಲ್ಪ ಸೆಟಪ್ ಮಾಡಿದ್ರೆ ನಾನು ಇಲ್ಲೂ ಕಾನ್ಸಂಟ್ರೇಟ್ ಮಾಡು, ಅಲ್ಲೂ ಒಂದು ಸ್ವಲ್ಪ ಎರಡು ಕಡೆನೂ ಹೆಜ್ಜೆ ಇಡಂಗೆ ಆಗುತ್ತೆ. ಸೊ ಅದೊಂದು ಸ್ವಲ್ಪ ಸೆಟ್ರೇಟ್ ಮಾಡಿದ್ರೆ ಆಮೇಲೆ ನನಗೂ ಹೋಗ್ತಾ ವೀಡಿಯೋಸ್ ಮಾಡ್ತಾ ನನಗೂ ಹೊಸ ವೀಡಿಯೋಸ್ ಮಾಡುವ ಪ್ರೋತ್ಸಾಹ ಸಿಗುತ್ತೆ, ಹಾಗೂ ಹೊಸ ಐಡಿಯಾಸ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ ಎಸ್ಟೇಟ್. ಈಗ ಸ್ವಲ್ಪ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡೋಣ ಬನ್ನಿ ಗಾಯ್ಸ್. ಸೊ ಕೇರಳ ಎಂಟ್ರಿ ಆಗಿದ್ದೀರಿ. ಸೊ ತುಂಬ ಚೆನ್ನಾಗಿದೆ ಸ್ಟೇಟ್ಸು ನೋಡಿ. ಗಾಯ್ಸ್ ಇಲ್ಲಿ ನೋಡಿ, ವಾಟರ್ ಫಾಲ್ ಬೇರೆ ಇದೆ. ತುಂಬ ಅದ್ಭುತವಾಗಿದೆಯಲ್ಲ, ತುಂಬ ಚೆನ್ನಾಗಿದೆ. ಸೊ ಗಾಯ್ಸ್ ಫೈನಲಿ ನಮ್ಮ ರೆಸಾರ್ಟಿಗೆ ರೀಚ್ ಆಗಿದ್ದೀರಿ. ವಾವ್, ಎಂಟ್ರಿ ಆಗ್ತಾನೆ ಏನು ಅದ್ಭುತ ಆಗಿದೆ ಗಾಯ್ಸ್. ಕ್ರೇಜಿ ಆಗಿದೆ ರೆಸಾರ್ಟು. ಈಗಲೇ ಎಕ್ಸೈಟೆಡ್ ಜಾಸ್ತಿ ಆಗಿಬಿಟ್ಟಿದ್ದೀನಿ. ಬಟ್ ಪರವಾಗಿಲ್ಲ, ಬನ್ನಿ ಫಸ್ಟು ಚೆಕ್ ಇನ್ ಮಾಡಬೇಕು, ಅದು ಇಂಪಾರ್ಟೆಂಟು. ಹಾಗೆ ಹಂಗೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡಾನ. ಗಾಡಿ ಇಲ್ಲಿ ಹಾಕ್ಬೇಕಂತೆ. ಓಕೆ, ಹಾಕ್ಬಿಟ್ಟು ಈಗ ಚೆಕ್ ಇನ್ಗೆ ಹೋಗೋಣ. जूम करने का कैसा रे होता? चलो पास होटल मैं आता हूँ चलो भाई. Thank you. Nice guys, ಫೈನಲಿ ಆಲ್ಮೋಸ್ಟ್ 12 hours ಡ್ರೈವ್ ಆದಮೇಲೆ ರೀಚ್ ಆಗಿದ್ದೀರಿ. ಸೊ ದಿಸ್ ಇಸ್ ಅ ರೆಸಾರ್ಟ್, ಯು ಕ್ಯಾನ್ ಸಿ. ಸೊ ಅವರು ಗೈಡ್ ಮಾಡ್ತಾರೆ ನಮಗೆ ನಮ್ಮ ರೂಮ್ ಹತ್ರಕ್ಕೆ. ಗೈಸ್ ಏನಂತೀರ ಹೀಗೆ? ಅಲ್ಲಿ ಫ್ಲೋಟಿಂಗ್ ರೂಮ್, ಅದೊಂದು ನಮ್ಮ ರೂಮ್ ಇರುತ್ತೆ ಗೈಸ್. ಫ್ಲೋಟಿಂಗ್ ರೂಮ್. ಓಕೆ, ಸೊ
ಸೆಕೆಂಡ್ ಬೆಡ್ರೂಮು. ವಿಚ್ ಇಸ್ ನೈಸ್. ಓಕೆ ಗೈಸ್, ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ನಾನು ತುಂಬ ಟಯರ್ಡ್ ಆಗಿದ್ದೀನಿ, ಸ್ವಲ್ಪ ರೆಸ್ಟ್ ತೊಗೊಬೇಕು. ಸಿಗೋಣ ನಾಳೆ.